अजय्याञ्च विश्वस्य देहीश शक्तिम् सुशीलं जगत्येन नम्रं भवेत् श्रुतं चैव यत्कण्टकाकीर्णमार्गम् स्वयं स्वीकृतं नः सुगं कारयेत् समुत्कर्षणुः श्रेयसस्येकमुग्रम् परं साधनं नाम वीरव्रतम् तदन्तः स्फुरत्वक्षया ध्येयनिष्ठा रदन्तः प्रजागर्तु तीव्रानिशम् विजेत्री जनः संहता कार्यशक्तिर् विधायास्य धर्मस्य संरक्षणम् परं वैभवं नेतुमेतत् स्वराष्ट्रम् समर्था भवत्वा शिशाते भृशम् ಮತ್ತು ಸೇತಿದ್ಲು ಮತ್ತಿಡ್ತಿದ್ಲು ಸೇತಿದ್ಲು ಇಡ್ತಿದ್ಲು. ಅದನ್ನು ನೋಡ್ಕೋತ ನಿಂತ ಒಂದಿಷ್ಟು ನೀರು ಹಾಕಿ ಅಂದ. ಆಕೆ ನೀರು ಹಾಕಲಿಕ್ಕೆ ಹಿಂಗೆ ಕೈ ಮಾಡಿ ನೀರು ಹಾಕ್ತಾ ಇದ್ಲು. ಆವಾಗ ಎಲ್ಲಿಂದ ಕೊಡ ಎತ್ತಿದ್ಲಲ್ಲ ಅದನ್ನು ನೋಡ್ದ. ಅಲ್ಲಿ ತಗ್ಗು ಬಿದ್ದಿತ್ತು, ಕಲ್ಲಾಗ ತಗ್ಗು ಬಿದ್ದಿತ್ತು. ಅವ ನೀರು ಕುಡಿಯೋದ ನಿಲ್ಲಿಸಿ ಕೇಳ್ದ, ಇದ್ಯಾಗ ತಗ್ಗು ಬಿತ್ತಿಲ್ಲ ಅಂತ. ಅವಾಗ ಆಕೆ ಹೇಳಿದ್ಲು, ಮಣ್ಣಿನ ಕೊಡ ಆದರೆ ಏನಾಯಿತು, ಇಟ್ರ ಮೆಲ ಇಟ್ರ ತಗ್ಗು ಬಿದ್ದೇ ಬೀಳ್ತದ ಅಂತ. ಅವಾಗ ಅವಾಗ ಹೊಳಿತು, ಏನು ಮಾಡಿದರೆ ಬಿಟ್ಟು ಬಿಡದೆ ಮಾಡಿದರೆ ಆಗ್ತದ ಅಂತ. ಮಣ್ಣಿನ ಕೊಡ ಇಟ್ರ ಕಲ್ಲ ಸವಿತದಂದ್ರೆ ಓದಿದರೆ ನಾಯಕ ಆಗಲಿಕ್ಕಿಲ್ಲ ಅಂದ. ಅಸಾಧ್ಯ ಅಂತ ನಾನೇನು ತಿಳ್ಕೊಂಡೇನಿ, ಇದನ್ನ ತೆಗೆದು ಒಗಿಬೇಕು ಅಂತ ಹೊರಟ. ಅವನ ಹೆಸರು ಭೂಪದೇವ. ಬಹಳ ದೊಡ್ಡ ವ್ಯಕ್ತಿ ಆಗ್ತಾನ ಮುಂದೆ. ಬರೀ ಇದು ಮಣ್ಣಿನ ಕೊಡ ಇಟ್ಟಿದ್ದು ಕಲ್ಲನ್ನ ಸವಿಸಿ ಬಿಡ್ತದೆ. ಆ ಬಳಿಕ ಬರೀ ಹಗ್ಗ, ಬರೇ ತಂತುಗಳಿಂದ ಎಳೆಗಳಿಂದ ಕೂಡಿದ ಹಗ್ಗ ಜಗ್ಗಿ 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 ಕಲ್ಲಾಗ ಹರಿ ಮೂಡಿತ್ತು. ಅದನ್ನು ನೋಡ್ದ. ಅವಾಗ ಅವನಿಗನಿಸ್ತು, ಎಲ್ಲಿ ಹೋಗೋದು ಬೇಡ, ಮತ್ತೆ ಅಲ್ಲಿಗೆ ಹೋಗೋಣ ಅಂದ. ಅವಾಗ ಗುರುಗಳು ಹೇಳಿದರು, ಹಾಗಲ್ಲೋ, ನಿನ್ನ ತಲೆಯಾಗ ಏನದ ಮೊದಲು ಅದನ್ನು ತೆಗಿ. ಏನು ಅಸಾಧ್ಯದ ಅಂತೇನು ಅದ ಅಲ್ಲ. ಒಂದು ಕೂಸಿನ ಹಾಡ್ದಿದ್ರು ಗಂಡ. ಅದು 1 2 ಹಿಡ್ಕೊಂಡು 9 10 10ನೇ ತನ ಜೇವ್ರದಾಗ ಕಲಿತು. 11ಕ್ಕೆ ಮುಂದೆ ಅದು ಜಳಕಿಯೋ ಮುಂದೆ ಎಲ್ಲಿ ಮುಂದೋ ಅದು ಹೋಗುವಂಥ ಪ್ರಸಂಗ. 11ಕ್ಕೆ ಸೈನ್ಸ. ಆ ಹೊತ್ತು ಮುನಿಗೆ ಅವ್ರು ರೊಟ್ಟಿ ಮಾಡ್ತೀನಿ ಮುಂದೆ ಕೂತೇವ್ವ, ನಾ ದೊಡ್ಡ ಸಾಲಿಗೆ ಹೋಗಿ ಕಾಲೇಜ್ ಮಾಡವ, ನಾ ಕಾಲೇಜ್ ಖರ್ಚು ಕೊಡ್ಬೇಕು 20 ಕಿಲೋಮೀಟ್ರ್ ಮ್ಯಾಗತ್ತ ಅವಾಗ ಅಂತಿದ್ದ. ಅವು ಅಂತೇಳಿ ಮಗನ, ನಾವು ಬಸ್ ಎಲ್ಲಿ ಹೋಗ್ತೈದು ಗೊತ್ತಾಗಂಗಿಲ್ಲ, ನೀ ಗಾಡಿ ಬೋರ್ಡ್ ಓದ್ತಿಲ್ಲೋ ಸಾಕು, ನಿಮ್ಮ ಅಪ್ಪಿಟ್ಟು ಕಲಿಸ್ಯಾನು. ಅಪ್ಪ ಕೆಲಸ ಮಾಡಿ ಬಂದ, ನಾ ಹೋಗವತ್ತಾವ ಹೊರ್ತಿ ಹೋಗವತ್ತಾವ, ಇಲ್ಲಿಲ್ಲತ್ತಿವ ನಡೀತು. ಕೊನೆಗೆ ಮಗ ಹಠ ಹಿಡಿದೆವು ಅಂದ, ನೀ ಏನ್ರಿ ಮಾಡಿ ನಂಗೆ ಸಾಲಿಗೆ ಹಾಕಬೇಕು ಮುಂದಿನ ಸಾಲಿಗೆ. ಕಡಿಗೆ ರೊಟ್ಟಿ ಮಾಡ್ಕೋತ ಹಾಡದ ಕಳ್ಳಲ್ರಿ. 9 ತಿಂಗಳದಲ್ಲಿ ಒಡಲ ಭಾರ ತಾಪದಲ್ಲಿ ನೊಂದು ಬೆಂದು ಬಳಲುತ್ತ ನೀನು ಪಡೆದೇ ನನ್ನ ಹಡದ
ಹಡದವ್ವ, ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟ ಹಡದವ್ವ, ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮ ಆಯಿತವ್ವ. ಒಬ್ಬ ಕವಿ ಎಷ್ಟು ಸುಂದರ ಮಾತನ್ನು ಹೇಳ್ತಾನೆ. ಎಷ್ಟಾದ್ರೂ ನಮ್ಮ ಭಾರತ ದೇಶ ತಾಯಿ ಅಲ್ಲನ್ರಿ ಅವ. ನೀವು ರೊಟ್ಟಿ ಮಾಡ್ಕೋತಂದ್ರೆ ಏನ್ರಿ ನಾ ಇನ್ನೊಂದು 4 ಮನೆ ಹಂಡಿ ಹಿಡಿತನೋ, ನೀವು ಇನ್ನೊಂದಿಟ್ಟು ಎಲ್ಲ ಕೂಲಿ ಕಸ ಮಾಡಿರ್ಕರಿ ಮಗನ ಇನ್ನೊಂದಿಟ್ಟು ಕಲಸು. ಕಡೆ ಹೆಂಡತಿ ಮಾತ ಮಗನ ಮಾತು ಒತ್ತಾಯ ಆದಾಗ ಒಂದು ಮಾತಂದ, ಕೋಲಿ ಬಾಡಿಗೆ ಕೊಡ್ತೋನ್, ಫೀ ತುಂಬತೋನ್, ಅದರ ಊಟ ದಿನ ವಸ್ತಿ ಬಸ್ಸಿಗೆ ಹರಿಯವತ್ತಟ್ಟು ಬುತ್ತಿ ಬರ್ತೈತಿ. ಊಟದ ರೊಕ್ಕ ಕೊಡೋಕೆ ನನಗಿಲ್ಲ, ಹರಿಯವತ್ತಿಂದ 4 ತಿನ್ನು, ತಂಗಳು ಚಂಜಿ ಮಾಡಿ ತಿನ್ನು, ಸಾಲಿ ಕಲೆ ಅಂತ ಎದ್ದು ನಮಸ್ಕಾರ ಮಾಡಿ ನಿಮ್ಮ ಅಪ್ಪಗೆ ನಮಸ್ಕಾರ ಮಾಡ್ತಾನೆ. ಕಷ್ಟ ಬಡ್ತಾನಿದ್ರು ಸಹಿತ ಹಳ್ಳಿಯವ್ರು ಹೋಗಿ ದೊಡ್ಡ ಸಾಲಿಗೆ ಹಾಕಿರು. ಕೋಟ್ ಬೂಟ್ ಕೊಡಿಸಿದ, ಇಲ್ಲ ಚಂತನ ಮಂದಿಯಲ್ಲಿ ದುಡಿತಿದ್ದ. ಅಂಬಲಿ ಕುಡಿದು ಮನ್ಕೋತಿದ್ರಿ ಅವ, ಬೆನ್ನಾಗಾಗಿ ಚಲೋ ಇದ್ದಿದ್ದಿಲ್ಲ, ಮನೆ ಸೋರ್ತಿತ್ತು. ಅಲ್ಲೆಟ್ಟಿಲ್ಲೆಟ್ಟು ಜೀವನ. ಏನ್ರಿ ಮಾಡಿ ಮಗನ ಒಳ್ಳೆ ಆಗ್ಬೇಕಂತ ಕನಸ. ಸಾಲಿಗೆ ಹಾಕಿರೋ ಅವ್ವ 6 ಗಂಟೆ ವಸ್ತಿ ಬಸ್ಸಿಗೆ ರೊಟ್ಟಿ ಕಟ್ಟಬೇಕಾದ್ರೆ ರಾತ್ರಿ 3 ಕೇಳ್ತಿದ್ರಿ ಅವ. ಬೆಳ್ಳುಳ್ಳಿ ಖಾರ ಚಟ್ನಿ ಮಾಡಿ ಬುತ್ತಿ ಕಟ್ಟಿ ಒಂದು ಪಿಶ್ವ್ಯಾಗ ಸುತ್ತಿ ಬಸ್ಸಿನಾಗ ಇಡ್ತಿದ್ರು. ವರ್ಷತನ ಹಂಗೆ ನಡೆದ. ಇದೊಂದು ಕತೆ ಕೇಳ್ರಿ, ಭಾಳ ಚಂದ ಐತಿ. ವರ್ಷತನೂ ಹಂಗೆ ನಡೆದದ. ಬುತ್ತಿ ಬರ್ತಿತ್ತು, ಹರಿವತ್ತು ಉಣ್ತಿದ್ದ, ಅದ್ರಾಗ 4 ಇಡ್ತಿದ್ದ ಚಂಜಿ ಮಾಡಿ. ಯಾವಾಗ ಗಂಡ ಐತಿ ಸಂಜೆ ಮಾಡಿ ಊಟ ಕೂತಾಗ ಉಣ್ಕೋತ ಅಳ್ತಿದ್ಳು. ಯಾಕೆ ಬೇ ಮಗನ ನೆನಪು ಆತೇನೆ? ಇಲ್ಲ, ನಾವು ಬಿಸಿದು ಉಣ್ಣಾತೀವಿ. ನನ್ನ ಮಗ ತಂಗಳು ರೊಟ್ಟಿ ಮಂದಿ ಕೂಡ ತಂಗಳು ಬುತ್ತಿ ಉಚ್ಚೆ ಮಾಡಿ ಇವತ್ತು ಅದನ್ನು ಹಳಚಿದೇನೋ ಉಣ್ತತಿಲ್ಲ. ಯಾವಾಗ ಸಾಲಿ ಮುಗಿತೈತಿ? ಇದು ಭಾರತ ದೇಶದ ಅವು ಅಷ್ಟ ಅಂತಾಡ್ರೆ ಬೇರೆದವ್ರು ಅನ್ನಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಸಂಗ ಆತ. ಅದನ್ನು ಏನು ಪ್ರಸಂಗ ಸ್ವಾಮೀಜಿ, ಎಂಥ ಪ್ರಸಂಗ. ಒಂದಿನ ಎಲ್ಲೋ ಟೈಮ್ ಮಾಡಿ ಬಂದಿದ್ರು, ಒಂದು ಸ್ವಲ್ಪ ಲೇಟ್ ಆಯಿತು. ಅವಸರದಾಗ ಎಲ್ಲ ಮಾಡಿ ಬುತ್ತಿ ಕೊಟ್ಲು. ಇವು ಹೋಗ್ತಾ ಹೊಲಕ್ಕೆ ಹೋಗುತ್ನ್ಯಾಗ ಬಸ್ಸಿನಾಗ ಬುತ್ತಿ ಕೊಡವ, ಇವೊಂದು ಬುತ್ತಿ ತೊಗೊಳವ, ಇವು ಹಗ್ಗ ತೊಗೊಂಡು ಕುರ್ಪಿ ತೊಗೊಂಡು ಮಂದಿಯಲ್ಲಿ ಕೂಲಿಗೆ ಹೋಗವ. ಓಡ್ತು ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಜೇವೂರ್ನ್ಯಾಗ ಅವ ಪಟ್ಟಿ ಅಂಗಡಿ ಅಂದ, ಯಾಕೆ ಕಾಕ ಅಂದ. ಬುತ್ತಿ ಗಾಡಿ ಅಂದ. ಕಾಕ ಇದ ಹೋತಲ್ಲೋ, ಚಡ್ಚನ ದಿನ್ನಿ ಇಳಾತ್ ನೋಡಿ, ಕಾಣಾತ್ ನೋಡಿ ಬಸ್ ಅಂದ. ಬಸ್ ಸ್ಟ್ಯಾಂಡ್ನಾಗ ನಿತ್ತಂತ ಹಡದ ಅಪ್ಪನೊಂದು ಕಳ್ಳ. ತಾಯಿಗಳಿಗೆ ಗೊತ್ತಿರ್ಲೇವ, ಕಳ್ಳ ಹಿಂದಿ ಬುತ್ತಿ ತೊಗೊಂಡು ನಮ್ಮ ಮನೆಗೆ ಹೋಗ್ತಾನ. ಆಕೆ ಊಟನ ಮಾಡಂಗಿಲ್ಲ, ಎದೆ ಹೊಡ್ಕೋತಾಳು. ಮಂದ್ಯಾಗ ನಾನು ಕೂಸು ಉಪವಾಸ ಐತಿ ಅಂತ ಆಕೆ ಒಟ್ಟ ಊಟ ಮಾಡಂಗಿಲ್ಲ. ಮುಂದೆ ಹೋಗ್ಬೇಕಾದ್ರೆ ಬಸ್ ಇಲ್ಲ. ಹೊಲಗೆ ಹೋಗ್ಬೇಕಾದ್ರೆ ಬುತ್ತಿ ಯಾಕೆ ಕೊಟ್ಲಿಕ್ಕೆ ಕೇಳ್ತಾಳೆ. ಕೂಲಿ ಮುಣುಗ್ತದ, ಆಕೆ ಕೇಳ್ತಾಳ. ಮಂದ್ಯಾಗ ಎಲ್ಲರೂ ಬುತ್ತಿ ಬಿಚ್ಚಿದಾಗ ಇನ್ನೊಬ್ರ ಮುಖ ನನ್ನ ಮಗ ನೋಡಬಾರ್ದು. ದೇವ್ರೆ, ನನ್ನ ಮಗ ಇನ್ನೊಬ್ರ ಮುಖ ನೋಡಬಾರ್ದು. ಏನ್ರಿ ಒಳ್ಳೇದಾಗಬೇಕಂತ 50-60 ವರ್ಷ ಮನುಷ್ಯ, ಕಲೀಲಾರ್ದಂಥ ಹೆಬ್ಬಟ್ಟಿನ ಮನುಷ್ಯ, ಇಂಗ್ಲೀಷ್ ಮಾತಾಡಂಗಿಲ್ಲ, ಕಲಿತಿಲ್ಲ, ಅದರ ಕರುಣಾ ಹೃದಯವಂತ ಮನುಷ್ಯ ಅದಾನ. ಹೆಗಲಿಗೆ ಒತ್ತಿ ಹಚ್ಚಿದ, ಹಾಗ ಕುರುಪಿ ಪಟ್ಟಿ ಅಂಗಡಿಯಾಗಿ ಇಟ್ಟ, ತೆಳಗ ತೆಲಿ ಮಾಡಿ ಹೊರ್ತಿ ಕಡೆ ಅಡ್ಡ ಬಿದ್ದು ಓಡಾಕತ್ತ ಮನುಷ್ಯ. 4-5 ಕಿಲೋಮೀಟ್ರ್ ಓಡಿದ್ರೇವ, ಒಂದು 10-20 ಕಿಲೋಮೀಟ್ರ್ ಇತ್ತದ ಓಡಾಕತ್ತಿದ್ದ. 4-5 ಕಿಲೋಮೀಟ್ರ್ ಒಳಗೆ ಕೆಟ್ಟ ಹಳ್ಳಿ ಹಾದಿ, ಚಪ್ಪಲ್ ಉಂಗುಟ್ಟು ಹರಿತು, ಹಾದಿಯಾಗ ಹೋಗೋದು. 4 ಹೆಜ್ಜೆ ಓಡವ, ಸೋತ್ ಕಾಲ್ ಮ್ಯಾಗ ಕೈ ಇಡವ, ಉಸಿರು ತಗೊಳವ, ಮತ್ತೆ ಓಡವ. ಎಷ್ಟು ಓಡಿ ಅಂದ್ರೆ ಓಡಿ 2 ಕಾಲು ರಕ್ತ ಬಂದು ಮೇ ಎಲ್ಲ ತೊಳೆದಂಗೆ, ಅರಿವಿ ತೊಳೆದಂಗೆ ಬೆವರು ಬಂದು ಓಡ್ತಿದ್ದ. 12-1 ಗಂಟೆ ಆಗಿ 1 ಗಂಟೆ ಕಾಲಿ ಬೆಲ್ಲ ಹೊಡೆದ್ರು. ಊಟಕ್ಕೆಲ್ಲ ಕಾಲೇಜ್ ಹುಡುಗರು ಹೊರಗೆ ಬಂದಾಗ ಸಮೀಪ ಹನುಮಪ್ಪನ ಗುಡಿ ಹತ್ತಿಗೆ ಬಂದಿದ್ದ. ಎಲ್ಲರೂ ಅವ್ರವ್ರ ಬುತ್ತಿ ತೊಗೊಂಡು ಖುಷಿಯಾಗಿ ಎಲ್ಲ ಮಾಡತ್ತಿದ್ರು. ದಿನದ ಬುತ್ತಿ ಬಸ್ಸಿಗೆ ಬಂದಿಲ್ಲ ಅಂತ ಗೊತ್ತಾಯ್ತು. ಎಲ್ಲರೂ ಊಟ ಮಾಡಿದಾಗ ನಾ ಹೆಂಗೋ ಖಾಲಿ ಇರೋದು, ಮಂದಿ ಬುತ್ತಿ ನೋಡಿ ಬರ್ತೈತೆ ಮಗ ಗಾಬರಿ ಆಗಿದ್ದ. ಯಾಕೆ ಬುತ್ತಿ ಬಂದಿಲ್ಲ ಅಂತ ಕೇಳ್ತಿದ್ರು. ತೆಳಗ ಮುಖ ಮಾಡಿ ನಿಂತಿದ್ದ. 20 ಕಿಲೋಮೀಟ್ರ್ ಅಪ್ಪ ಓಡ್ಕೋತ ಬಂದು ಕಟ್ಟಿ ತೆಳಗ ಬಂದ. ಎಲ್ಲ ತೋದಿತ್ತು. ಕೈಯಾಗ ತಗೊಂಡೇ ರಾಜ ಬಂದೇನಿ ಅಂದ. ಯವ್ವ ಏ ರಾಜ ಅಂದ. ಬುತ್ತಿಲ್ಲಂತ ಎದೆ ಹೊಡೆದಿತ್ತು. ಹೊಳ್ಳಿ ನೋಡ್ದ, ಬೆವತ್ತಂತ ಅಪ್ಪನ ನೋಡಿದ. ಮನುಷ್ಯ ಖುಷಿ ಆಯಿತು. ಓಡಿ ಹೋಗಿ ಕೈಯಾನ ಬುತ್ತಿ ತೊಗೊಂಡ. ಭಾಳ ಓಡಿ ಬಂದೇನಿ, ಬಾಯಿ ಒಣಗೈತಿ. ಮುಖಕ್ಕೆ ಒಂದಿಷ್ಟು ನೀರು ಕಾಲ ಮೇಲೆ ಹಾಕ್ಕೊಂಡು ಒಂದು ಬಗ್ಗಿಷ್ಟು ನೀರು ಕುಡಿಬೇಕಂತ ಟಾವೆಲ್ ತೆಗೆದ ಬಗ್ಗಿ 2 ಕೈ ತೊಳ್ಕೊಳಕತ್ತಿದ್ದ. ತೊಳಿತ್ನ್ಯಾಗ ದೋಸ್ತರು ಕೇಳ್ರು, ಗ್ರೇಟ್ ಮ್ಯಾನ್ ಅಂದ್ರೆ ಅವ್ರಿ. ಸಾಮಾನ್ಯ ಮನುಷ್ಯ ಏನಪ್ಪ, ಹ್ಯಾಂಗೆ ಬತ್ತೋ ಬುತ್ತಿ? ಮಗಲನ ಹೇಳಿದ, ಮುತ್ಯಾಕ ತೊಗೊಂಡು ಬಂದಾನ. ಬುತ್ತಿ ಹೆಂಗೆ ಬತ್ತು? ಮೂಲೆಯಾಗಿ ನಾವು ತೊಗೊಂಡು ಬಂದಾನ.
ಮತ್ತೊಬ್ಬಂದ ಗ್ರೇಟ್ ಮ್ಯಾನ್, ಬಸ್ ಅಲ್ಲ, ರಿಕ್ಷಾ ಅಲ್ಲ, ಏನೂ ಅಲ್ಲ, 20 ಕಿಲೋಮೀಟ್ರ್ ತನಕ ಓಡ್ಕೋತ ಬಂದಾನಂದ ಬಳಿಕ ಇಂಥ ಮನುಷ್ಯನ ನೋಡಿಲ್ಲಪ್ಪ ಅಂತ ಎಲ್ಲರೂ ಚರ್ಚೆ ಮಾಡ್ತಿದ್ರು. ಅದ್ರಾಗ ಒಬ್ಬ ಬಂದ, ನಿನ್ನ ಸಲುವಾಗಿ 20 ಕಿಲೋಮೀಟ್ರ್ ತನಕ ಕಲ್ಲು ತುಳ್ಕೋತ ಬಂದಾನ, ಎಲ್ಲ ಬೆವತೈತಲ್ಲ, 20 ಕಿಲೋಮೀಟ್ರ್ ನಿನ್ನ ಸಲುವಾಗಿ ಬಂದಲ್ಲ, ಅವ ಯಾರ? ಪ್ರಶ್ನೆ ಚಲೋ ಇಲ್ಲವ? ಅವ ನಿನಗೆ ಯಾರ? ಎಲ್ಲ ಕೋಟ್ಯಾಧೀಶ್ವರ ಮಕ್ಕಳ ಮಧ್ಯದಲ್ಲಿ ಇವ ಕೋಟ್ ಹಾಕೊಂಡು ನಿಂತಿದ್ದ, 20 ಕಿಲೋಮೀಟ್ರ್ ಓಡಿ ಬುತ್ತಿತ್ತಂದ. ನಾವು ಯಾರಾತ ಕೇಳಿದಾಗ ನಟ್ಟು ನಡು ನಿಂತಂಥ ಮಗ ಒಂದು ಮಾತನ್ನು ಹೇಳ್ತಾನೆ. ಅಪ್ಪ ಕೈ ತೊಳೆದು ಬಗಶ್ಯಾಗ ನೀರು ಹಿಡಿದಿದ್ದ, ಮಗ ಮ್ಯಾಗ ನಿಂತು ಪರಿಚಯ ಮಾಡಿಕೊಡತ್ತಿದ್ದ. ಇಟ್ಟು ದೂರಿಂದ ಓಡಿ ಬಂದಾನ. ಅವ ಯಾರಂತ ಕೇಳಿದಾಗ ದೊಡ್ಡ ಮದ್ನಾಗ ನಿಂತಂಥ ಹುಡುಗ ಒಂದು ಮಾತಂದ, ನಮ್ಮ ಹೊಲದಾಗ ಕೆಲಸ ಮಾಡುವಂಥ ಹಳಿ ಆಳು ಮನುಷ್ಯ ಅದಾನು ಅಂದ. ಏನು ಮಾಡೋರು ಹೇಳ್ರಿ? ನಮ್ಮ ಹೊಲದಾಗ ಕೆಲಸ ಮಾಡುವಂಥ ಹಳಿ ಆಳು ಮನುಷ್ಯ ಅದಾನು, ನನ್ನ ಮ್ಯಾಗ ಭಾಳ ಪ್ರೀತಿ ಅದಾನು, ಅವಂಗ ನಾ ಅಂಕಲ್ ಅಂತ ಅದನ್ನು ಹೇಳ್ತಾನು. 30 ವರ್ಷ ಆತು ನಮ್ಮಲ್ಲಿ ಅವ್ನ ಚಾಕರಿ ಅದಾನು, ಹಳಿ ಆಳು ಮನುಷ್ಯ ಅಂದ. ಕೆಳಗೆ ಮುಖ ಮಾಡಿ ಏನು ನೀರು ಕುಡಿಯಾಕತ್ತಿದ್ದಲ್ಲ, ಕೈಯಾಗ ಬಗ್ಸ್ಯಾಗ ನೀರು ಬಂದಿದ್ದು ಅಲ್ಲ, 2 ಕಣ್ಣಾಗಿನ ಟಪ 4 ಹನಿ ಬಗ್ಸಿ ನೀರಾಗ ಬಿದ್ದು ಕೈಯಾಗಿನ ನೀರು ಚೆಲ್ಲಿದ. ಕಳಿತಪ್ಪ ಅಂದ ಮನುಷ್ಯನ. ಕಟ್ಟಿ ತೆಳಗೆ ನಿಂತಂಥ ಅಪ್ಪ ಒಂದು ಮಾತನ್ನು ಹೇಳ್ತಾನೆ, ಕಳಿತು ಮಗನೇ, ದೊಡ್ಡ ಸಾಲಿ ಕಳಿಸ್ಬೇಕಾಗಿತ್ತು, ಸಾಲಿ ಕಲಿತು ಶಾಣೆ ಆಗಬೇಕಾಗಿತ್ತು, ದೊಡ್ಡ ಇಂಗ್ಲೀಷ್ ಮಾತಾಡಬೇಕಾಗಿತ್ತು. ಆದರೆ ಈ ಇಂಗ್ಲೀಷದೊಳಗೆ, ಈ ದೊಡ್ಡ ಸಾಲಿ ಒಳಗೆ ಹಡ್ದಂಥ ಕಳ್ಳು ಹರಿದು ಹೋಗಿವಂಥದ್ದು ಐತೆ ಅಂತ ನನಗೆ ಗೊತ್ತಿಲ್ಲಲ್ಲ. ತೆಳಗೆ ನಿಂತು ಒಂದು ಮಾತನ್ನು ಹೇಳ್ತಾನೆ. ಇಲ್ಲಿ ತೆಳಗೆ ನಿಂತಾಗ ಹಳಿ ಆಳ ಮನುಷ್ಯ ಅಂದ, ಭಾಳ ದಿನಕ್ಕೆ ಬಂದೇನಂತ ತಿಳ್ಕೊಂಡು ಸಮೀಪ ಹೋಗಿ ರಾಜಾತ್ ಅಕಸ್ಮಾತ್ ತೆಕ್ಕಿ ಹೊಡೆದಾಗ ಮತ್ತೇನೇನೋ ಅಂತ ನನಗೆ ಗೊತ್ತಿಲ್ಲ. ಚಲೋ ಪರಿಚಯ ಮಾಡ್ಯಾನ, ಸನಿಕ್ ಹೋಗಿ ಇದ್ದದ್ದು ಕಳ್ಕೋಬಾರ್ದಂತ ತೆಳಗೆ ಮುಖ ಮಾಡಿ ಕನ್ನ ನೀರು ಹಾಕೋತ ಹೊತ್ತು ಮನೆಗೆ ಬಂದ. 20 ಕಿಲೋಮೀಟ್ರ್ ಬುತ್ತಿ ತೊಗೊಂಡು ಓಡಿ ಬಂದ. ಇಟ್ಟು ನಿನಗಾಗಿ ಬಂದ. ನಾವು ಯಾವ್ಯಾವಂತ ಕೇಳಿದಾಗ ನಮ್ಮ ಹೊಲದಾನ ಹಳಿ ಚಾಕರಿ ಮನುಷ್ಯ ಅಂತ ಪರಿಚಯ ಮಾಡಿಕೊಟ್ಟಿವೆ ನಿನ್ನ ಮಗ. ಪರಿಚಯ ಮಾಡಿಕೊಟ್ಟ, ಕಲಿತವಂಗ ನಾಳೆ ಕಲಿತಕ್ಕೆ ಮದುವೆ ಮಾಡ್ಕೊಂಡು ಇಬ್ಬರೂ ಕಲಿತ ಬಳಿಕ ಈ ಪ್ರೀತಿ ಪ್ರೇಮ ಎಲ್ಲಿ ಉಳಿತದೆ ಹೇಳಂದ. ಒಂದು ಮಾತು ಹೇಳ್ತಾನೆ, ಎಲ್ಲಿವರೆಗೆ ಕೈಯಾಗ ಮ್ಯಾಗ ಶಕ್ತಿ ಐತಿ ಇಬ್ಬರು ದುಡಿಯೋದೈತಿ, ಯಾವತ್ತು ಕೈ ಕಾಲು ನಿಲ್ತಾವಲ್ಲ, ಒಂದು ಬಾಟ್ಲಿ ವಿಷ ತಂದ ಹೊಟ್ಟೆ ತುಂಬ ವಿಷ ಕುಡ್ದ ದೇವ್ರ ನಮಸ್ಕಾರ ಮಾಡಿ ಸತ್ತು ಹೋಗುನು ಕರೆ. ಈ ಬುದ್ಧಿವಂತ ಮನುಷ್ಯ ಕಲಿತವ್ರ ಮಕ್ಕಳು ಅವ್ವಪ್ಪ ನಾವು ಆಗೋದು ಬೇಡ ಅಂತಕ್ಕಂಥ. ಜಗತ್ತಿನೊಳಗೆ ಪ್ರೀತಿ ಕಳ್ಕೊಂಡು ಎಲ್ಲದರೊಳಗೆ ಜೀವನದೊಳಗೆ ಭಾಳ ಮುಖ್ಯ. ಭಾಳ ದೊಡ್ಡ ಮನ್ಯಾಗ ಪ್ರೀತಿ ಇಲ್ಲ, ಏನಾಗ್ತದೆ ಯವ್ವ? ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ, ಲಾಕರ್ನಾಗ ಎಷ್ಟದ, ಫರ್ನಿಚರ್ ಎಷ್ಟು ಕಿಮ್ಮತ್ತಿಂದದ, ಬಿಲ್ಡಿಂಗ್ ಕೆಟ್ಟ ಕಿಮ್ಮತ್ತು ಕೊಟ್ಟು ಅನ್ನೋಕ್ಕಿಂತನೂ ಸಹಿತವ ಫರ್ನಿಚರ್ ಕಡಿಮೆ ಇದ್ರೆ ನಡೀತದೆ, ಲಾಕರ್ದಾಗ ಕಡಿಮೆ ಇದ್ರೆ ನಡೀತದೆ, ಬ್ಯಾಲೆನ್ಸ್ ಕಡಿಮೆ ಇದ್ರೆ ನಡೀತದೆ. ಅದರ ಜೀವನ ಬ್ಯಾಲೆನ್ಸ್ ಕೆಡಿಸ್ಕೊಳ್ಳಾರ್ದಂಗೆ ಮನ್ಯಾಗ ಪ್ರೀತಿ ತುಂಬಿತ್ತಂದ್ರೆ ಅದಕ್ಕೆ ಮನೆಗಿಂತನೂ ಸಂಸ್ಕಾರ ಭಾಳ ಮುಖ್ಯ. ಬದುಕು ಕಟ್ಕೊಳ್ಳಾಕ ಸಂಪತ್ತು ಬೇಕು, ಬದುಕು ಸುಂದರವಾಗಿ ಅನುಭವಿಸಿ ಬದುಕು ಸುಂದರವಾಗಕಾರ ಸಂಸ್ಕಾರ ಬೇಕು ಬೇಕವ. ಮತ್ತೆ ಇನ್ನೊಂದು ಮಾತು ಹೇಳವ, ಒಂದು ಮನೆ ಚಂದ ಯಾರಿಂದ ಆಗ್ತದೆ ಹೇಳ್ರಿ? ಚಂದ ಅಂದ್ರೆ ಮತ್ತೆ ಬಣ್ಣ ಬೇನ ಅಂದಿರಿ. ನಾ ಬಿಲ್ಡಿಂಗ್ ಬಣ್ಣ ಹೇಳತ್ತಿಲ್ಲ, 4 ವರ್ಷ ಮಳಿ ಬಿದ್ರೆ ಬಿಲ್ಡಿಂಗ್ ಬಣ್ಣ ಹೋಗ್ತದೆ. ಮನಿ ಬಣ್ಣ ಬಹಳ ಮಹತ್ವದಲ್ಲೇವ, ಮನಿ ಬಣ್ಣ ಬಹಳ ಮಹತ್ವದಲ್ಲ. ನಮ್ಮೆಲ್ಲರೂ ಮನ್ಯಾಗ ಅದೀವಲ್ಲ, ನಮ್ಮ ಮನಸ್ಸು ಕೆಡಲಾರ್ದ ನಮ್ಮ ಮನಸ್ಸಿನೊಳಗಿರುವಂತ ಪ್ರೀತಿ ಬಣ್ಣ ಯಾವಾಗೂ ಕೆಡಬಾರ್ದು, ಅವಾಗ ಮನಿ ಚಂದ ಆಗ್ತದೆ. ಒಂದು ಮನಿ ಚಂದ ಯಾರಿಂದ ಆಗ್ತದೆ ಗೊತ್ತೇನವ? ನಿಮ್ಮಿಂದ. ಯಾರ ಕುಂತರೆ ಅಲ್ಲ, ತೊಟ್ಟಲ ತೂಗಿದಂತ ಕೈ ಆ ಜಗತ್ತನ್ನ ತೂಗುತ್ತದ. ಸಂಸ್ಕಾರ ಅನ್ನೋದು ಅಲ್ಲಿಂದ ಪ್ರಾರಂಭ. ಹೊಟ್ಟೆಗೆ ಇಟ್ಕೊಂಡು ಹಡದವ್ರು ನೀವು ಏನೇನು ಮಕ್ಕಳಿಗೆ ಕೊಡ್ತೀರಿ ಕಲಿಸ್ತೀರಿಲ್ಲ ಅದೇ ಮುಂದೆ ಆಗ್ತದ. ಅದ್ರ ಒಂದು ದುರ್ಭಾಗ್ಯ. ನಾವು ಚಂತಾನ ಬೆಳತಾನ ಮಾತಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಎಲ್ಲದ್ರ ಮ್ಯಾಗ ಲಕ್ಷ್ಯ ಕೊಡ್ತೀವಿ, ನಮ್ಮ ಮಕ್ಕಳ ಮ್ಯಾಗ ನಾವು ಲಕ್ಷ್ಯ ಕೊಡಂಗಿಲ್ಲ. ದೀಪಾವಳಿಗೆ ಜಾತ್ರೆ ಆಗಲಿಕ್ಕೆ ಒಂದು ಕಾರಣ, ಮನ ಬೆಳಗುವ ದೀಪ, ಮನಿ ಬೆಳಗುವ ದೀಪ, ಜಗ ಬೆಳಗುವ ದೀಪ, ವಿಶ್ವ ಬೆಳಗುವ ದೀಪ, ಸರ್ವಸ್ವ ಬೆಳಗುವ ದೀಪ. ಆ ದೀಪದ ಆಚರಣೆಯೇ ದೀಪಾವಳಿ ಅಂತ ನಮ್ಮ ಭಾರತೀಯ ಒಂದು ಹಬ್ಬ.
ಆ ದಿನದಂದು ನಮ್ಮ ದೇಶದಲ್ಲಿ ಈ ಭೂಮಿಗೆ ಅತ್ಯಂತ ಭಾರವಾಗಿ ಬದುಕುವಂಥ, ಈ ಭೂಮಿಗೆ ಅತ್ಯಂತ ಪಾಪಿಗಳಾದಂಥ ಬಲಿಚಕ್ರವರ್ತಿ ಮತ್ತು ನರಕಾಸುರ ಇವರು ಇಲ್ಲಿ ಧರ್ಮ, ಯಜ್ಞೆ, ಹೋಮ, ಹವನ ಇವುಗಳನ್ನೆಲ್ಲ ನಾಶ ಮಾಡತಕ್ಕಂಥ ದುರ್ಬುದ್ಧಿಗಳಿದ್ದು ಅಂತವರಲ್ಲಿ. ಅವ್ರನ್ನ ನಾಶ ಮಾಡಿದ ದಿನವೇ ಬಲಿಪಾಡ್ಯ ಅಂತ ಆತು. ಇನ್ನು ನರಕ ಚತುರ್ದಶಿ ಅಂತಂದ್ರೆ ನರಕಾಸುರನ ಭಗವಂತ ವಧೆ ಮಾಡಿದ್ದೆ ಅಂಥೇಳಿ. ಒಂದ್ಸಲ ಶಿರಾಡೋಣದ ಗುರು ಬೀರಲಿಂಗೇಶನ ವರಶಿಷ್ಯನಾದಂಥ ನಮ್ಗೆಷ್ಟು ಆ ಭಗವಂತನ ಲೀಲೆ ಗುರುತದಷ್ಟು ಮಾತಾಡ್ತೀನ್ರಿ. ಯಾಕಂದ್ರೆ ಕಿವಿ ಯಾರ ಕೇಳಿದ್ದು ನಮ್ಮ ಹಿರಿಯರೆಲ್ಲ ಬರೆದದ್ದು ಗ್ರಂಥ ನೋಡಿ ಹೇಳ್ತಾ ಇದೀವಿ. ಅದರ ಸತ್ಯ ಅಸತ್ಯ ಅನ್ನೋದು ಅದು ಅಪ್ಪ ಮಹಾಲಿಂಗರಾಯನಿಗೆ ಬಿಟ್ಟದ್ದು. ಅವ್ರು ಮಾಡಿರ್ತಕ್ಕಂಥ ಬಹಳ ದೊಡ್ಡ ಲೀಲೆ ಅದ, ನಮ್ಮ ಕೈಯಾಗ ಕಡಿಮೆ ಸಿಕ್ಕಿದಿರಿ ಅದು. ಹೀಗಾಗಿ ಅವ ನೋಡ್ರಿ ಮನೆಯಾಗಿದ್ದುಕೊಂಡ ನಿತ್ಯದಲ್ಲಿ ಮನೆ ಹಿಡಿದ್ರಲ್ಲ, ಬನ್ನಿಗೆ 1000 ಭಾಗ್ಯ, ಇವುಗಳನ್ನು ಕಾಯ್ದ್ರ ಜೊತೆಗೆ ಇಂಥ ಅವಘಾಡ ದೇವರನ ಸೇವಾ ನಿತ್ಯದಲ್ಲಿ ಮಾಡ್ತಿದ್ದಂತ. ಒಂದ್ಸಲ ಏನಾತ್ರಿ, ಶಿರಾಡೋಣ ಶಿಗಿ ಮಠದಲ್ಲಿ ಬೀರ ದೇವರ ಪೂಜಾ ಮಾಡಿ ಧೂಪ ದೀಪ ಬೆಳಗುತ್ತಿದ್ದಂತ. ಆ ಧೂಪದ ಹೊಗಿ ಎಷ್ಟು ದೂರ ಹೋಗ್ಬೇಕು ಗೊತ್ತಾ? ಎಷ್ಟು ಹೋಗ್ಬೇಕ್ರಿ? ಸುಮ್ಮನೆ ನಾವು ಕಲ್ಪನಾ ಮಾಡಿದ್ರೆ ಬಹಳ ಹೋಗ್ಬೇಕಾಗಿತ್ತು ಅಂದ್ರೆ 100 ಫೂಟ ಎತ್ತರಕ್ಕೆ ಹೋದಿತ್ತು ಹೊಗಿ ಅದು. ಆದ್ರೆ ಕೈಲಾಸ ಅಂದ್ರೆ ಅದಕ್ಕೆ ಅಳತೆನೇ ಇಲ್ಲ. ಎಂಥ ಗಣಿತ ಶಾಸ್ತ್ರ ಬಲ್ಲಮದಾನಂದ್ರೂ ಕೈಲಾಸ ಎಷ್ಟು ಕಿಲೋಮೀಟರ್ ಐತಿ ಅಂತ ಜಗತ್ನೊಳಗೆ ಯಾರಿಗೂ ಹೇಳಲು ಅಸಾಧ್ಯ, ಸಾಧ್ಯನೇ ಇಲ್ಲ. ಅಂಥ ಕೈಲಾಸಕ್ಕೆ ಶಿರಡೋಣ ಮಠದಲ್ಲಿ ಗುರು ಪೂಜೆ ಮಾಡಿ 5 ಹಿಡಿ ಗುಗ್ಗಳ ಧೂಪಾರ್ತಿ ಒಳಗೆ ಹಾಕಿ ಬೆಳಗುವ ಸಮಯದಲ್ಲಿ ಅದು ಕೈಲಾಸಕ್ಕೆ ಹೋಯ್ತಂತ್ರಿ. ಧೂಪದ ಹೋಗಿ ಕೈಲಾಸ. ಅಲ್ಲಿ ಗೌರಿ ಶಂಕರನ ಧರ್ಮಪತ್ನಿಯಾಗಿರತಕ್ಕಂಥ ಗೌರಿಯು, ವಿಶ್ವಾಂಭರಿಯು, ವೈಷ್ಣವಿಯು, ದ್ರಾಕ್ಷಾಯಿಣಿ, ಪಾರ್ವತಿ ಭಗವಂತನ ಎಡೆದೊಡೆ ಮೇಲೆ ಕೂತುಕೊಂಡು ಏಕಾಂತದಲ್ಲಿ ಪತಿಯ ಸಾಮರಸ್ಯದೊಳಗಿದ್ಲಂತ. ಇದೇನಿಲ್ಲ ಹಾಕಿದ್ನಲ್ಲ ಹೊಗೆಯದು ಕೈಲಾಸ ಪಾರ್ವತಿಯ ಈ ನಾಶಿಕ ಮೂಗಿಗೆ ತಲುಪ್ತು ಅಂತ. ಇಷ್ಟು ಆ ವಾಸನೆ ತಗೊಂಡಾಗ ನೀವು ವಾಸ ತಗೊಂಡಾಗ ಮುಖ ಅರಳುತ್ತದ್ರಿ, ಮನಸ್ಸು ಅರಳುತ್ತದ, ಹೃದಯ ಅರಳುತ್ತದ, ಮುಖದ ಕಾಂತಿ ಹೆಚ್ಚಿಗೆ ಆಗ್ತದೆ, ಪ್ರಸನ್ನ ಆಗ್ತದೆ. ಹಂಗ ದೇವಿ ಪಾರ್ವತಿ ಆ ಸುವಾಸನೆ ಗುಗ್ಗುಳದ ವಾಸ ನೋಡಿ ಸಂತೋಷ ಪಟ್ಟು ಸುತ್ತಮುತ್ತ ನೋಡಿಲ್ಲಂತ ಕಣ್ಣಾಯಿಸ್ಕೊಂಡು ಎಲ್ಲಿ ಯಾರ ಪೂಜಾನೂ ಇಲ್ಲ, ಏನೂ ಇಲ್ಲ, ಇದು ಎಲ್ಲಿಂದ ಬರ್ತೈತಿ ಅಂತ ತನ್ನ ಸ್ವಾಮಿನ ಕೇಳಿದ್ಲಂತ. ಸ್ವಾಮಿ, ಇಲ್ಲಿ ಪೂಜೆ ಇಲ್ಲ, ಏನೂ ಇಲ್ಲ, ಈ ಗುಗ್ಗುಳದ ವಾಸನೆ ಬರ್ತಾ ಇದೆಯಲ್ಲ, ಇದು ಎಲ್ಲಿ ಯಾರು ಪೂಜೆ ಮಾಡಕತ್ತಾರಂತ ಕೇಳಿದಾಗ, ಅಯ್ಯಯ್ಯೋ ಪರಮಾತ್ಮ ಹೇಳ್ತಾನ, ಆ ಕತಿನಾ ಅದು ದೊಡ್ಡ ಕತೆ. ಜಗತ್ತಿನೊಳಗೊಬ್ಬ ಗುರು ಅದಾನ, ಗುರುಗಳು ರಗಡು ಮಂದಿ ಅದಾರ, ಅವನಂತ ಅಡಮುಟ್ಟು ಗುರು ಜಗತ್ನಾಗ ಯಾರೂ ಇಲ್ಲ. ದೇವಿ ಅಲ್ಲದ ಅವಗಡ ದೇವರ, ಸೋಮಘಾತಕ ದೇವರ, ಉರಿಮಾರಿ ದೇವರ, ಉರಿಗಣ್ಣಿ ದೇವರ, ಗಾರುಡುಗಿತ್ಯ ಸುಡಗಾಳಿಸಿದ್ದ ಮಗ ಮಾಳಪ್ಪನ 1 2 ಏನಪ್ಪ ಶಿಷ್ಯತ್ವ ಯಾವಾಗ ವಹಿಸ್ಕೊಂಡಾನ ಅಲ್ಲಿಗಿಡಿದು ಇಲ್ಲಿ ತನಕ ಒಂದು ಸಲಾನೂ ಆ ಮಗನಿಗೆ ನೆಮ್ಮದಿಯಾಗಿ ಊಟ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಪದೇ ಪದೇ ಪರೀಕ್ಷೆ ಮಾಡ್ತಾನೆ, ಕಾಡಿ ನೋಡ್ತಾನ, ಇಲ್ಲದು ಬೇಡ್ತಾನೆ, ಇಲ್ಲಾರ ಸೇವಾ ಬೇಡ್ತಿರ್ತಾನ, ಮಾಡ್ಕೋತಾ ಇರ್ತಾನ. ಅಂಥ ಅವಗಾಡ ಬೀರಪ್ಪನ ಪರಮ ಶಿಷ್ಯ ಅಮೃತಾಬಾಯಿ ತಂದೆಯಾದಂಥ ತುಕ್ಕಪ್ಪರಾಯರ್
ಬಾರಾಮತಿ ತೇರಾಮತಿ ಪಟ್ಟಣದ ಗೌಡ ಕೆಲಸಕ್ಕೆಯನ್ನು ಮಾಡುತ್ತಾ ಬರಗಾಲ ಬಿದ್ದ ಸಮಯದಲ್ಲಿ ಉಂಬಳೆ ನಟ್ಟಿದೊಳಗ ವಸ್ತಿ ಮಾಡಿ ಹಾಲಮುತದ ಮೂಲ ಪುರುಷರಾಗಿರತಕ್ಕಂಥ ಆದಿಗೊಂಡನ ಭೂಮಿ, ಸ್ವರ್ಗ ಭೂಮಿ, ಭೂ ಕೈಲಾಸ ಮಾಡಿದ ಭೂಮಿ, ಹಾಲು ಮತದ ಮೂಲ ಬೀಜಸ್ಥಾನ ಜಾಗೃತಿಪುರದಲ್ಲಿ ವಾಸ್ತವ್ಯ ಮಾಡಿದಂಥ ಅವರ ಸಂಭೂತ ದೇವಿ ಮಾನವರಲ್ಲಿ ಮನೆಗೇನಿ, ಶಿವನಲ್ಲಿ ಶಿವಗೇನಿ, ದೇವರಲ್ಲಿ ದೇವಿಗೇನಿ ಎನಿಸಿಕೊಂಡಂತ 3 ಜನ್ಮಗಳಲ್ಲಿ ಗುರು ಸೇವಾ ಮಾಡಿರ್ತಕ್ಕಂಥವ ತ್ರಿಕಾಲ ಜ್ಞಾನಿ ಮಾಳಪ್ಪ ಗುರುವಿನ ಸೇವಾ ಮಾಡಕತ್ತಾನ ಶಿರಡೋಣ ಮಠದೊಳಗ. ಅವನಿಗೆ ಧೂಪ ಬೆಳಗಲಕತ್ಯಾನ, ಅಲ್ಲಿದ ವಾಸ ಇಲ್ಲಿಗೆ ಬಂದೈತಿ ಅಂತ ಶಿವ ಹೇಳ್ತಾನೆ, ಪರಮಾತ್ಮ ಹೇಳ್ತಾನೆ, ಶಂಕರ ಹೇಳ್ತಾನೆ, ಗೌರಿನಾಥ ಹೇಳ್ತಾನೆ. ದೇವಿ ಅಂದ್ಲು, ಇದೇನು ಆಶ್ಚರ್ಯ ಸ್ವಾಮಿ, ನೀವು ಏನು ಮಾತಾಡ್ತಿದ್ರಿ? ವಿಶ್ವನಾಥ ಆಗಿದ್ದು, ಜಗದೊಡೆಯನಾಗಿದ್ದು, ಎತ್ತಣ ಎತ್ತಿಂದ ಸಂಬಂಧ. ಅವ್ರು ಹೇಳಿಲ್ಲ ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ಯಾವ ಸಂಬಂಧಪ್ಪ? ಅಲ್ಲ ಸ್ವಾಮಿ, ಚರಚರಾತ್ಮಕವಾಗಿರತಕ್ಕಂಥ ಸಕಲ ಜೀವಿಗಳಲ್ಲಿರುವಂಥ ನೀನು ಭೂಲೋಕದಿಂದ ಅವ ಮಾಡಿದ ಗುರು ಶಿವದ ಹೊಗೆ ಇಲ್ಲಿಗೆ ಬರ್ತದಂದ್ರೆ ನನಗೆ ನಗೆ ಬರ್ತದಂದಳಂತಕ್ಕಿ. ಚೀ ಹುಚ್ಚಿ ನಗತಿ ಏಕೆ? ನೋಡುವ ನಿನ್ನಲ್ಲಿ ಭಾವಿದ್ರೆ ತಕ್ಷಣ ನಡ್ಕೊಂಡು ನಡಿ. ನೋಡಕ್ಕಂತಿ ಅಂತಂದ ಕೂಡಲೇ ಹೌದಾ ಹೋಗುದಾ ಪರವಾಗಿಲ್ಲ ಸ್ವಾಮಿ ಅಂತ ಅವನು ನೋಡಲೇಬೇಕು, ಅವನ ಭಕ್ತಿ ಪರೀಕ್ಷೆ ಮಾಡಲೇಬೇಕು ಅಂತ ಕೈಲಾಸದಿಂದ ಶಿವಪಾರ್ವತಿಯರು ಮಾಲಿಂಗರಾಯ ಗುರು ಸೇವಾ ಮಾಡಿ ಹೋಗುವ ದಾರಿಯಾಗ ಹುಲಿಜಂತಿ ದಾರಿಯಾಗ ಅದು ಜಾಗೃತಿಪುರ. ಹುಲಿಜಂತಿ ಹೆಸರು ಹೆಂಗಾತ ಗೊತ್ತಾಗಿದೆಯಲ್ಲ ಪುರಾಣದೊಳಗೆ. ಇಲ್ಲ, ಈ ಶರೀರ ಪರಹಿತ ಆಗಬೇಕು. ಬಂಧುಗಳೇ, ನಮ್ಮ ದೇಶದಲ್ಲಿ ಇನ್ನೂ ಎಷ್ಟು ಜನ ತ್ಯಾಗ ಮಾಡ್ಯಾರ, ಪ್ರಾಣಾರ್ಪಣೆ ಮಾಡ್ಯಾರ ಈ ಜಗತ್ಕಾಗಿ, ಧರ್ಮಕ್ಕಾಗಿ. ಅಂದರೆ ದದೀಚಿ ಋಷಿ ಅಂತ ಆಗಿ ಹೋದ. ಅವ ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ದಂಗೆ ಅವನ ಇದೇನು ನಮ್ಮದು ಚೇಷಿಯದಲ್ಲಿದ್ದು ಈ ತಲೆ ಹಿಡ್ಕೊಂಡು ಮುಕ್ಳಿತನಕ್ಕೇನದಲ್ಲ, ಚೇಷ್ಯದಲ್ಲಿ ಎಲ್ವ ನಡುವೆಲ್ಲ ಬೆನ್ನೆಲ್ವ, ಆ ಎಲುವಿನಿಂದ ಒಬ್ಬ ಸಾಯವಿದ್ದ. ಅವ ಲೋಕಕಂಟಕ ಮಹಾಪಾಪಿ. ಆದ್ದರಿಂದ ಅವ ತನ್ನ ದೇಹ ತ್ಯಾಗ ಮಾಡಿ ಅದು ಕೊಟ್ಟ ಅಂತಂದ್ರೆ ಲೋಕದ ಪಾಪ ಕಂಟಕ್ಕೆಲ್ಲ ನಾಶ ಆಗುತ್ತದೆ, ಜಗತ್ತಿಗೆ ಸುಖ ಆಗುತ್ತದೆ ತಂದಾಗ ಅವ ದದೀಚಿ ಋಷಿ ಅದು ದಾನ ರೂಪದಲ್ಲಿ ಕೊಟ್ಟಿದ್ದಾನೆ, ತ್ಯಾಗ ಆಗಿ. ಹಾಗೇ ಅವ ಹೇಳ್ತಾನೆ, ಮಾಳಪ್ಪ ಇಂತಿಂಥವರೆಲ್ಲ ಈ ರೀತಿಯಾಗಿ ಕೊಟ್ಟಿದ್ದಾರೆ, ನಂದೇನ ಬಂದೀನಿ, ಬದುಕೀನಿ, ಗುರು ಸೇವೆ ಆಗೈತಿ, ಗುರು ಕೃಪೆ ಆಗೈತಿ, ಇನ್ನೇನೋ ಹಿರಿಯರಿಗೆ ಗೌರವಿಸಬೇಕು, ಹಿರಿಯರಿಗೆ ಸಹಾಯ ಸಹಕಾರ ಮಾಡಬೇಕು, ಹಿರಿಯರಿಗೆ ದೇವರಂತ ಪಾಲಿಸಬೇಕು. ಇದು ನಮ್ಮ ಆದ್ಯ ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿ ಇದಮ್ಮ. ಅದಕ್ಕೆ ಪರವಾಗಿಲ್ಲ, ಬೀರ ದೇವ್ರ ಗುಡಿಗೆ ಓಡಿ ಬರ್ತಾನ, ಗದ್ದುಗೆ ಮೇಲೆ ಬರೆ ಹಚ್ಚಿದ ಖಡ್ಗ ಅಲಗು ತಗೊಡ್ತಾನ, ಗುರುವಿನ ಮುಂದೆ ನಿಂತ್ಕೊಂಡು ಹೊಟ್ಯಾಗ ಅಲಗ ಹಾಕೋತಾನ. ನಮ್ದಿದು ಹೇಳಿಕೆ ಪದ್ಧತಿ, ಹೊಟ್ಯಾಗ ಅಲಗ ಗುಂಡು ಹಾಕೊಳ್ಳೋ ಪದ್ಧತಿ ಆಗಿನಿಂದೇ ಬಂದಿದ್ದು, ಲಕ್ಷ್ಯದಾಗಿರಲಿ. ಇಂಥ ಸಂಸ್ಕೃತಿ ಒಳಗೆ ಹುಟ್ಟಿ, ಇಂಥ ಧರ್ಮದಲ್ಲಿ ಹುಟ್ಟಿ, ಧರ್ಮದ ಅರ್ಥ ಇಲ್ಲದೆ ಬದುಕ್ತೀವಿ ಅಂದ್ರೆ ನಾವು ಸ್ವಲ್ಪ ನಮ್ಮೊಳಗೆ ನಾವು ವಿಚಾರ ಮಾಡ್ಕೋಬೇಕು, ತಿಳ್ಕೋಬೇಕು, ಎಂಥ ಧರ್ಮದಾಗ ನಾವು ಹುಟ್ಟಿದೀವಪ್ಪ. ಗುರು ಶಿವ ಮಾಡಿ ಶಿವ ಮಾಡ್ಕೊಂಡು ಹುಟ್ಟಿದ್ದ ಸೂರ್ಯ ಜಿಗಿದ, ಅವನ ಹೊಟ್ಯಾಗಿನ ಬೆಳಕು ಹೋಗಿ ಬೀರ ದೇವರ ಗದಿಗೆ ಮೇಲೆ ಬಿತ್ತಂತ ಬೆಳಕು ಸೂರ್ಯ ಅಂತ. ಬೀರ ದೇವರ ಗಾಬರಿ ಆದ, ಕರಳು ತಂದು ಹಚ್ಚಾಕ ಬಂದ. ತಥಾಸ್ತು ಮಾಳಪ್ಪ, ನಿಲ್ಲು ನಿಲ್ಲು ಅಂತ ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷರಾಗಿ, ಅಪ್ಪ ನಿಮ್ಮಪ್ಪ ಹೇಳ್ತಿದ್ದ ನೀ ಪೂಜಾ ಮಾಡುದು
ಹೌದಾ ಅಲ್ಲ, ನೀ ನಿಜಕ್ಕೂ ಗುರುಪುತ್ರದಿ ಇಲ್ಲ ಅಂತ ನಿನ್ನ ಪರೀಕ್ಷೆ ಮಾಡಾಕ ಬಂದೀವಿ. 3 ಲೋಕಗಳಲ್ಲಿ ನಿನ್ನಂಥ ಗುರುವಿನ ಶಿಷ್ಯ ನಾವು ಕಂಡಿಲ್ಲ. ರಗಡ ಮಂದಿ ಜಗತ್ತಿನೊಳಗೆ ಗಡ್ಡ ಬಿಟ್ಟುಕೊಂಡು ಗುಡ್ಡ ಸೇರಿ ಜಪತಪನುಷ್ಠಾನ ಯೋಗ ಧ್ಯಾನಾದಿಗಳು ಗಡ್ಡೆ ಗೆಣಸಳನ್ನು ತಿಂತ ತಪಸ್ಸು ಮಾಡಕತ್ತಿದ್ದಾರೆ. ಆದರೂ ಅವರಿಗಿನ್ನ ಗುರು ಕೃಪಾ ಆಗಿಲ್ಲ. ನೀ ಪ್ರಪಂಚದೊಳಗಿದ್ದು ಹೆಂಡತಿನ ಜೊತೆಯಲ್ಲಿ ಇದ್ಕೊಂಡು ರಾತ್ರಿ ಹಗಲು ತಾಯಿ ತಂದೆ ಸೇವಾ ಮಾಡಿ ಕುರಿಗಳನ್ನು ಕಾಯ್ದು ಗುರುವಿನ ಸೇವೆ ಮಾಡ್ತಿ ಅಂತಂದ್ರೆ ನಿನಕ್ಕಿಂತಲೂ ಧನ್ಯ ಜಗತ್ತಿನೊಳಗೆ ಯಾರೂ ಇಲ್ಲ. ಮಾಳಪ್ಪ, ನೀ ಧನ್ಯ. ನಿನ್ನ ಗುರುಭಕ್ತಿಗೆ ನಾವು ಮೆಚ್ಚಿದ್ದೇವೆ. ಅಪ್ಪ ಮಗ, ನಿನಗೇನು ವರ ಬೇಕು ಬೇಡು ಅಂತ ಕೇಳ್ತಾರೆ. ಆವಾಗ ಅವ ಹೇಳ್ತಾನೆ, ಯಪ್ಪ ನಾ ಏನು ವರ ಬೇಡ್ತೀನಿ ಅಂದ್ರೆ ಎಲ್ಲ ಕೊಟ್ಟಿರಿ ನನಗೆ ರಗಡದ್. ಆದ್ರೆ ಏನು ಕೊಡ್ಬೇಕಂದ್ರೆ ಭಕ್ತರಿಗೆ ಭಾಗ್ಯ ಕೊಡ್ರಿ, ನನ್ನ ಮಕ್ಕಳಿಗೆ ಬಡತ ನೀಡ್ರಿ, ಕೊಟ್ಟ ಬಂಜಿಗೆ ತೊಟ್ಟಿಲು ಭಾಷೆ ಕೊಡು, ಒಕ್ಕಲಿಗೆ ಮಳಿ ಬಿಳಿ ಕೊಡು. ಇದು ಅಲ್ಲದೇನೆ ನಿಮ್ಮಂಥವ್ರು ಯಾವತ್ತು ಹಿಂಗೆ ನನಗೆ ಪರೀಕ್ಷೆ ಮಾಡೋರು ಇರಬೇಕು, ಕಾಡೋರು ಸದಾ ನನಗಿರಬೇಕು. ನನ್ನ ಅಪ್ಪ ಬೀರ ದೇವರು ಉರಿಗಣ್ಣ ದೇವರು ಕೃಪಾ ನನಗಿರಬೇಕು. ಮೂರನೇದು ಏನಪ್ಪ ಅಂತಂದ್ರೆ, ಯಪ್ಪ ಅವ ಗುರು ಅಂತವ ಇದ್ದ, ನನ್ನ ಕೃಪಾ ಮಾಡ್ದ, ನಾ ಇದನ್ನೆಲ್ಲ ಮಾಡಿದೆ. ಮುಂದೆ ನನ್ನ ವಂಶದಲ್ಲಿ ಈ ಸಿದ್ಧತೆಗೆ, ಈ ಪರಂಪರೆ, ಈ ಅಲಗ ಹಾಕೊಳ್ಳೋದು ಪದ್ಧತಿ, ಒಕ್ಕಲಿಗನ ಕಣ್ಣೀರು ಒರೆಸಲ್ಕ ಅವರೆಲ್ಲ ಅಲಗ ಹಾಕೊಂಡು ನುಡಿ ಹೇಳ್ತಾವ್. ನನ್ನ ವಂಶದಲ್ಲಿ ಹುಚ್ಚಿರ್ತಾವ್, ಹುಡುಕಿರ್ತಿರ್ತಾವ್, ಜ್ಞಾನ ಇರುವುದಿಲ್ಲ, ಇರ್ಲಾರ್ದು ಇರ್ತಿರ್ತಾರೆ. ಅಂಥವ್ರನ್ನೆಲ್ಲ ನೀ ಕೃಪಾ ಮಾಡಿ ಆ ಅಲಗವನ್ನ ಕರ್ತವ್ಯ, ನಿನ್ನ ಕರ್ತವ್ಯ. ಆ ಬಳಿಕ ಯಪ್ಪ ನೀ ಬಂದಿದ್ದೀಯಲ್ಲ ಈಗ ಹಿಂಗನ, ಯಾವಾಗ ಬಂದಿದ್ದ ಗೊತ್ತ್ರಿ? ನರಕ ಚತುರ್ದಿಶನ್ನ ಬಂದಾನ. ಶಿವಪಾರ್ವತಿಯರು ಬಂದು ದಿನಾನ ಅದ. ಯಪ್ಪ ಈಗೇನು ಬಂದಿದ್ದೀಯಲ್ಲ ಇದನ್ನ ಸೂರ್ಯ ಚಂದ್ರ ನೆಲಗಂಗಿ ಹರಿಯುವ ತನಕ ವರ್ಷಕ್ಕೊಮ್ಮೆ ಬಂದು ನೀವು ಕೈಲಾಸದಲ್ಲಿ ತಯಾರು ಮಾಡಿದಂಥ ಆ ಮುಂಡಾಸ ನನಗೆ ನೀವು ಮೊಯ್ಯ ಆಯರಿ ಮಾಡಿ ಹೋಗಬೇಕು. ಆ ಪಂಚ ಶಿಖರಗಳಿಗೆ ಸುತ್ತಿದ ಮುಂಡಾಸದ ಮುಂದಿನ ಹೊಯ್ಕ ಜಗತ್ತು ನೋಡಿ ತಿಳ್ಕೊಂಡು ಅವರು ಬಾಳಿ ಬದುಕಲಿ ಅಂತ ಆಶೀರ್ವಾದ ಕೊಡುವಂತ ಬೇಡಿಕೊಂಡ. ಆದ್ದರಿಂದ ತಾಯಿ ತಂದಿಗಳೇ ವರ್ಷಕ್ಕೊಮ್ಮೆ ನರಕ ಚತುರ್ದಶಿಗೆ ಆ ಶಿವಪಾರ್ವತಿಯರು ಬಂದು ಅವನಿಗೆ ಮುಂಡಾಸ್ ಆಯರಿ ಮಾಡ್ತಾರೆ. ಕೆಲವೊಬ್ಬರು ಆಗಳೇ ಭೀಮಾಂಬಿಕೆಗೆ ಅಲ್ಲಿಲ್ಲ, ರಾತ್ರಿ ಎಲ್ಲಿ ಹೋಗ್ತಾಳೋ ಸುಮ್ಮ ಧರ್ಮನ ಹೆಸರು ಮ್ಯಾಲಂತ. ಈಗಲೂ ಅಂಥವ್ರು ಅದಾರ. ಏನದ ಮಾರಾಯ ಕಣ್ಣಾಗ ಮಣ್ಣ ಎಲ್ಲಿದ ಪರಮಾತ್ಮ ಮುಂಡಸ್ತರ್ತಾನ, ಅವರೇ ಸುತ್ತಾರಂತಾರ, ಹಿಂಗಂತಾರ. ಆದ್ರೆ ಅಂದು ಮನ್ಯಾಗ ಕೊಂಡಿರ್ತಿರ್ತಾರ, ನೋಡಕ್ ಹೋದವ್ರು ಹೊಳ್ಳಿ ಬರಲ್ಲ ಮನೆಗೆ, ಹೊಳ್ಳಿ ವಾಪಸ್ ಮನೆಗೆ ಬರಲ್ಲ. ಎಂತಿಂಥವ್ರೆಲ್ಲ ಮಣ್ಣು ಮುಖ ಹೋಗ್ಯಾರ. ಯಾಕಂದ್ರೆ ಅದು ಹೆಂಗದ ಅಂತಂದ್ರೆ ಭಗವಂತನ ಆಶೀರ್ವಾದ ಅಂತಂದ್ರೆ ನಿಮಗೆ ತಿಳಿಯಂಗೆ ಹೇಳಬೇಕಾದ್ರೆ ನಾವು ಗಂಡ ಹೆಂಡತಿ ಏಕಾಂತದಲ್ಲಿ ಇದ್ದಾಗ ಏನಿರ್ತೇವೋ ಅಂಥ ಗುಟ್ಟು ಅದರಲ್ಲಿದೆ. ಅದು ಯಾರಿಗೂ ನೋಡ್ಲಿಕ್ಕೆ ಬರುವುದಿಲ್ಲ, ನೋಡಕ್ಕೆ ಸಾಧ್ಯನೂ ಇಲ್ಲ ಬಂಧುಗಳೇ. ಅಂಥ ಒಂದು ಘಟನೆಯನ್ನ ಈಗಲೂ ಅದು ಸಾವಿರಾರು ವರ್ಷಗಳಿಂದ ಬಂದಂಥ ಈ ಜಾತ್ರೆ ಈಗಲೂ ಕೂಡ ನಾಳೆ ನಡೀತಾ ಇದೆ. ಅಂಥ ವರವನ್ನು ಪಡ್ಕೊಂಡಂಥ ದೇವಾದಿ ದೇವ ಅಂತ ಹೇಳ್ತಾ ಇನ್ನೂ ಅನೇಕ ಕಾರ್ಯಕ್ರಮಗಳದಾವ. ಇನ್ನೊಂದು ವಿಶೇಷ ತಮಗೆಲ್ಲ ಹೇಳೋದಂತಂದ್ರೆ, ನಮ್ಮ ದೇವ್ರ ಹೇಳಿಕೆ ಆಗ್ತಾವಲ್ಲ ಅಮಾವಾಸ್ಯೆ ದಿವಸ, ಹೌದಲ್ಲ, ಕಳಸಾರೋಹಣ ಮತ್ತು ಇಲ್ಲೆಲ್ಲ ಅವ್ರ ಮುತ್ತೆಯವರು ನುಡಿ ಮಾಡ್ತಿರ್ತಾರಲ್ಲ, ಅವತ್ತಿನ ದಿವಸ ತಾವೆಲ್ಲ ಒಡ್ಡಿವಾಲಗದೊಂದಿಗೆ ಉತ್ಸವ ಮಾಡ್ಕೋತ ಬರ್ತಿರ್ತೀರಿ. ಅದರಲ್ಲಿ ವಿಶೇಷವಾಗಿ ತಾವು ಭಂಡಾರ ಶ್ರೋಣಿಗೆ ಮಾಡ್ತೀರಿ ನೋಡ್ರಿ. ಭಂಡಾರ ಅಂದ್ರೆ ಅದಕ್ಕತ್ತಾರೆ ನಿಮ್ಗೆ ಗೊತ್ತದೇನ್ರಿ? ಗುರುತೈತ್ರಿ? ಗುರುತಿದ್ದವರು ಅಂಥ ಭಂಡಾರ ಹಾರಿಸಂಗಿಲ್ಲ. ಗುರುತಿರ್ಲಾರ್ದವ್ರೆ ಆ ಭಂಡಾರ. ಅದು ಭಂಡಾರ ಅಲ್ಲಿರೋದು ಬಣ್ಣ, ಮತ್ತದೊಂದು ಕೆಮಿಕಲ್ಸ್ದು ಒಂದದು ಭಂಡಾರ ಪ್ರಕಾರ ಬಣ್ಣ ಇದೆ, ಆದರೆ ನಿಜವಾಗಿ ಭಂಡಾರ ಅಲ್ಲ. ಭಂಡಾರ ಅಂದ್ರೆ ಏನಪ್ಪ ಅಂದ್ರೆ ಶುದ್ಧವಾದಂಥ ಅರ್ಶಿಣದ ಬೇರು, ಅದನ್ನು ನೀರೊಳಗೆ ನೆನೆ ಹಾಕಿ ಹೊರಳಿ ತೆಗೆದು
ನೆಳ್ಳಾಗನ ಒಣಗಿಸ್ಬೇಕ್ರಿ. ಅದಕ್ಕೆ ಒಣಗಿಸಿದ ಬಳಿಕ ಕಲ್ಲಿಗೆ ಹಾಕಿ ಮಿಷನ್ಗೆ ಹಾಕಿ ಬಿಸಿದೇನಿರ್ತದಲ್ಲ ಅದು ಭಂಡಾರ. ಅಂಥ ಶುದ್ಧ ಭಂಡಾರ ಆಯುರ್ವೇದ್ರಿ ಅದು. ಆ ಭಂಡಾರದಿಂದ ಏನಾಗ್ತದೆ ಗೊತ್ತೇನ್ರಿ? ಅದು ಹಾರಿಸೋ ಪದ್ಧತಿ ಯಾಕಿಟ್ರಿ ಇದು ನಿಮ್ಗೆ ಗಮನದಾಗಿರ್ಲಿ. ಅದೇನು ಮಾಡ್ತದೆ ಅಂತಂದ್ರೆ ಯಾವ ರೋಗನೂ ಕೂಡ ಮನುಷ್ಯನಿಗೆ ಗಂಟ್ಲಾರ್ದಂಗೆ ರೋಗಾಣು ಜಂತುಗಳೆಲ್ಲ ನಾಶ ಮಾಡ್ತದೆ ಆ ಭಂಡಾರ. ನಿಮ್ಗೆ ಯಾವ ರೋಗನೂ ಕೂಡ ಅಂಟ್ಲಾರ್ದಂಗೆ ಜಾತ್ರೆ ಉತ್ಸವಗಳಲ್ಲಿ ಮತ್ತು ಪ್ರಸಾದ ಯಾಕೆ ಇಟ್ಕೊಂಡ್ರು ಅಂತಂದ್ರೆ ಹಣಿ ಮ್ಯಾಲ ಇತ್ತು ಚಂತನ ನಮ್ಮಲ್ಲಿ ಬೇಗು ಬೆಳಗ ಇತ್ತು ಅಂತಂದ್ರೆ ಸರ್ವತೋಮುಖವಾಗಿ ನಮಗೆ ಯಾವುದು ತ್ವಚೆ ರೋಗವನ್ನು ಬರಲಾರ್ದಂಗೆ ಕಾಪಾಡ್ತದೆ. ಇನ್ನ ಅದನ್ನು ಪ್ರತಿನಿತ್ಯದಲ್ಲಿ ನಾವು ದರ್ಶನಕ್ಕೆ ಬಂದು ಒಂದು ಎರಡು ಬೆಳ್ಳಾಗಿ ಎಡ್ ಸಿಗ್ತೈತೆ ಅಟ್ಟು ತಗೊಂಡು ನಾಲಿಗೆ ಮೇಲೆ ಹಾಕಿ ನಾವು ನೆಕ್ಕಿದ್ರೆ ನಮ್ಮ ಪಿತ್ತ ಕ್ಷಯ ಆಗ್ತದೆ. ಪಿತ್ತಿನ ಒತ್ತಡದಲ್ಲಿ ಇರ್ತಿರ್ತಲ್ಲ ಯಾರಿಗರೆ. ಇಂಥವು ಅನೇಕ ಔಷಧಗಳದು ಆ ಮಹಾಪ್ರಸಾದದ. ಅದಕ್ಕೆ ದಯವಿಟ್ಟು ನನ್ನ ವಿನಂತಿ ಏನು ತಮಗೆಲ್ಲ ಅಂತಂದರೆ, ಆ ಉತ್ಸವದಲ್ಲಿ ನೀವು ಕ್ವಿಂಟಲ್ ಗಟ್ಟಲೆ ಬ್ಯಾರೆ ಆ ಭಂಡಾರ ತಂದು ಹಾರಿಸೋರಿದ್ರೆ 1 kgನೇ ತಂದು ಹಾರಿಸೋರ್ನು ಒಳ್ಳೆಯದು. ದಯವಿಟ್ಟು ಈ ಮಾತನ್ನು ತಾವೆಲ್ಲರೂ ಆಲಿಸಬೇಕು. ಬೇರೆ ಭಂಡಾರ ಹಾಕಬೇಡ್ರಿ. ಅದರಿಂದ ಚರ್ಮಕ್ಕೆ ಅದು ರೋಗ ತರ್ತದೆ, ಆ ಬಳಿಕ ಆರೋಗ್ಯದಾಗೂ ಹೇರುಪೇರು ಮಾಡ್ತದೆ. ದಯವಿಟ್ಟು ಆ ಭಂಡಾರವನ್ನು ತಾವು ಯಾರು ಹಾರಿಸ್ಲಾರ್ದನ್ನು ಒರಿಜಿನಲ್ ಅದು ಅರಿಶಿಣವೇ ತಂದು ತಾವು ಭಂಡಾರ ಪ್ರಸಾದ ಅಂತ ತಾವು ಆ ದೇವರ ಮೇಲೆ ಎರಗಿಸಬೇಕು ಅನ್ನೋ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು. देवांग हटगार पद्मशाली कोष्टी जडर पट्टशाली पूर्वीन शेट्टी. देवांग हटगार पद्मशाली कोष्टी जडर पट्टशाली पूर्वीन शेट्टी. हतार पंग